ನಮಸ್ಕಾರ. ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ನಾನು 2 ಗ್ಲಾಸು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. 2 ಗ್ಲಾಸ್ಗೆ ಒಂದು ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಹಾಕಿದ್ದೀನಿ. ಮತ್ತು ಎಷ್ಟು ಉದ್ದಿನಬೇಳೆ ಹಾಕಿದ್ದೀನೋ ಅಷ್ಟೇ ಅವಲಕ್ಕಿ ಹಾಕಿದ್ದೀನಿ. ನೋಡಿ, ಸ್ವಲ್ಪ ಮೆಂತ್ಯ ಹಾಕಿ ಚೆನ್ನಾಗೆಲ್ಲ ತೊಳೆದು ಉದ್ದಿನಬೇಳೆ ಹಾಗೂ ಅಕ್ಕಿನ ನೆನೆ ಹಾಕಿದ್ದೀನಿ. ಬೆಳಗ್ಗೆ ಒಂದು 11 ಗಂಟೆಲಿ ನೆನೆ ಹಾಕಿದ್ದೀನಿ. ನೋಡಿ, ಒಂದು ಸ್ವಲ್ಪನೂ ಸೋಡಾ ಹಾಕಿಲ್ಲ, ಸೋಡಾ ಹಾಕದೆ ಮಾಡಿರೋಂತಹ ಇಡ್ಲಿ. ನೋಡಿ, ಅದಾದಮೇಲೆ ಒಂದು 5:30-6 ಗಂಟೆ ಅಷ್ಟರಲ್ಲಿ ಇಡ್ಲಿಗೆ ರುಬ್ಬಿದ್ದೀನಿ. ಇದು ಅಕ್ಕಿನ ಸ್ವಲ್ಪ ಚೂರು ತರಿಯಾಗಿ ರುಬ್ಕೋಬೇಕು. ಅಕ್ಕಿ ಮಾತ್ರ, ಇದು ಉದ್ದಿನಬೇಳೆ ರುಬ್ಬಿರೋದು, ಇದು ತುಂಬ ನೈಸಾಗಿ ರುಬ್ಬಿದ್ದೀನಿ. ನೋಡಿ, ಇದಾದಮೇಲೆ ಎರಡನ್ನೂ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ನೋಡಿ, ಇದು ಉದುಗ್ ಬರಲ್ಲ ಅಂತ ಅಂದ್ಬಿಟ್ಟು ನಾನು ಕಬೋರ್ಡ್ ಒಳಗಡೆ ಇಟ್ಟಿದ್ದೀನಿ ಬೆಳಗ್ಗೆ ಬೇಗ. ನೋಡಿ, ಬೆಳಗ್ಗೆ ಒಂದು 6:30ಗೆ ಇದನ್ನು ನಾನು ತೆಗೆದಿರೋದು. ನೋಡಿ ಎಷ್ಟು ಉದುಗ್ ಬಂದಿದೆ ಅಂತ. ಈ ಥರ ಉದುಗ್ ಬರುತ್ತೆ. ಅದು ಕಬೋರ್ಡ್ ಒಳಗಡೆ ಇಟ್ಟರೆ ಅಂದರೆ ಬಿಸಿಗೆ ಚೆನ್ನಾಗಿ ಉದುಗ್ ಬರುತ್ತೆ. 6:30 ಅಷ್ಟೆಲ್ಲ ನಾನು ಇದನ್ನು ತೆಗೆದಿದ್ದೀನಿ. ನೋಡಿ, ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗೆಲ್ಲ ಬೆರೆಸ್ಬಿಟ್ಟು ಒಂದು 5 ನಿಮಿಷ ಅಥವಾ ಒಂದು 2-3 ನಿಮಿಷ ಬಿಟ್ಟರೆ ಅದು ಚೆನ್ನಾಗಿ ಉಪ್ಪು ಇಳಿಯುತ್ತೆ. ಇದಾದಮೇಲೆ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸವರ್ಕೊಂಡು ನೋಡಿ ಇಡ್ಲಿನೆಲ್ಲ ಹಾಕಿ ಅದು ಬೇಯಕ್ಕಿಡ್ತೀನಿ. ಇಷ್ಟು ಒಂದೇ ಪ್ಲೇಟ್ ಇಟ್ಟಿರೋದ್ರಿಂದ ನಾನು ಒಂದು 5 ನಿಮಿಷ ಅಥವಾ 6-7 ನಿಮಿಷ ಅಷ್ಟೇ ಇದು ಮಾಡಿರೋದು. ನೋಡಿ, ಇಡ್ಲಿ ಎಷ್ಟು ಮೃದುವಾಗಿ ಬಂದಿದೆ ಅಂತ, ತುಂಬ ಮೆತ್ತಗಿದೆ. 3/4 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸ್ ಉದ್ದಿನಬೇಳೆ ಮತ್ತು 1/4 ಗ್ಲಾಸು ಅವಲಕ್ಕಿ ಈಗ ಹಾಕೋದ್ರಿಂದ ಇಷ್ಟು ಮೆತ್ತಗೆ ಬರುತ್ತೆ. ಸೋಡಾ ಹಾಕ್ತಿರೇ ಇಡ್ಲಿ ಮೆತ್ತಗಿದೆ. ನೋಡಿ ಎಷ್ಟು ಮೆತ್ತಗಿದೆ ಅಂತ. ಸಾಂಬಾರು ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.